ದುರ್ಗೆಯು ಸಿಂಹದ ಮೇಲೇಕೆ ಸವಾರಿ ಮಾಡುತ್ತಾಳೆ? ಇಲ್ಲಿದೆ ರೋಚಕ ಕಥೆ. ದುರ್ಗಾದೇವಿಯು ಜಗತ್ತಿನ ಒಳಿತಿಗಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದು, ಆಕೆಯು ತನ್ನ ಪ್ರತಿಯೊಂದು ಅವತಾರದಲ್ಲೂ ವಿಭಿನ್ನ ವಾಹನಗಳ ಮೇಲೆ ಸವಾರಿ ಮಾಡುತ್ತಾಳೆ. ಆಕೆಯ ವಾಹನದಲ್ಲಿ ಸಿಂಹವು ಪ್ರಮುಖವಾದದ್ದು. ದುರ್ಗಾದೇವಿಯು ಸಿಂಹದ ಮೇಲೆ ಏಕೆ ಸವಾರಿ ಮಾಡುತ್ತಾಳೆ? ದುರ್ಗೆಯ ವಾಹನವೇಕೆ ಸಿಂಹ? ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದುರ್ಗೆಯು ತನ್ನ 9 ರೂಪಗಳ ಮೂಲಕ ಸುಪ್ರಸಿದ್ಧೆ. ದುರ್ಗೆಯ ಪ್ರತಿಯೊಂದು ರೂಪಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಮತ್ತು ತನ್ನದೇ ಆದ ಕಥೆ ಇದೆ. ತಾಯಿ ದುರ್ಗೆಯ ರೂಪದ ಬಗ್ಗೆ, ಆಕೆಯ ಶಕ್ತಿಯ ಬಗ್ಗೆ ತಿಳಿಯಲು ಎಲ್ಲರೂ ಇಷ್ಟಪಡುತ್ತಾರೆ. ಆದರೆ ನಾವು ಇಂದು ತಾಯಿ ದುರ್ಗೆಯು ಸಿಂಹದ ಮೇಲೆ ಸವಾರಿ ಮಾಡುವುದರ ಬಗ್ಗೆ ನಿಮಗೆ ಹೇಳಲಿದ್ದೇವೆ. ದುರ್ಗಾದೇವಿಯ ಹಲವು ರೂಪಗಳು ಇದ್ದರೂ ಮತ್ತು ಆ ರೂಪದಲ್ಲಿ ತಾಯಿಯು ವಿಭಿನ್ನ ವಾಹನಗಳನ್ನು ಹೊಂದಿದ್ದಾಳೆ. ಆದರೆ ಸಿಂಹ ಅವಳ ಮುಖ್ಯ ವಾಹನ. ದುರ್ಗಾದೇವಿಯು ಸಿಂಹದ ಮೇಲೆ ಏಕೆ ಸವಾರಿ ಮಾಡುತ್ತಾಳೆ? ಆಕೆಯ ಸಿಂಹ ಸವಾರಿಯ ಮಹತ್ವವೇನು? ಶಿವನ ಮಾತಿನಿಂದ ಅವಮಾನಗೊಳಗಾದ ಪಾರ್ವತಿ. ದುರ್ಗಾದೇವಿಯು ಸಿಂಹ ಸವಾರಿ ಮಾಡಿದ ಬಗ್ಗೆ ಅನೇಕ ಕಥೆಗಳಿವೆ. ಅದರಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಕಥೆಯ ಪ್ರಕಾರ ಪಾರ್ವತಿ ದೇವಿಯು ಶಿವನನ್ನು ತನ್ನ ಗಂಡನ ರೂಪದಲ್ಲಿ ಪಡೆಯಲು ಹಲವು ವರ್ಷಗಳಿಂದ ತಪಸ್ಸು ಮಾಡಿದಳು. ಕಠಿಣ ತಪಸ್ಸಿನಿಂದಾಗಿ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆದುಕೊಂಡಳು. ಒಂದು ದಿನ ಮಾತಾ ಪಾರ್ವತಿ ಮತ್ತು ಶಿವನು ಕೈಲಾಸ ಪರ್ವತದ ಮೇಲೆ ತಮಾಷೆ ಮಾಡುತ್ತಾ ಕುಳಿತಿದ್ದರು. ಆಗ ಶಿವನು ತಮಾಷೆಯಾಗಿ ಪಾರ್ವತಿ ದೇವಿಯ ಕಪ್ಪು ಬಣ್ಣವನ್ನು ಕಂಡು ಆಕೆಗೆ ಕಾಳಿ ಎಂದು ಕರೆದನು. ಪಾರ್ವತಿ ದೇವಿಯು ಶಿವನ ಈ ಮಾತುಗಳಿಂದ ಆಘಾತಗೊಳಗಾಗಿದ್ದಳು ಮತ್ತು ಕೈಲಾಸವನ್ನು ತೊರೆದು ಮತ್ತೆ ತಪಸ್ಸಿನಲ್ಲಿ ತೊಡಗಿದಳು. ಅಷ್ಟರಲ್ಲಿ ಹಸಿದ ಸಿಂಹ ದೇವಿಯನ್ನು ತಿನ್ನಬೇಕೆಂಬ ಆಸೆಯಿಂದ ಅಲ್ಲಿಗೆ ತಲುಪಿತು. ಆದರೆ ತಪಸ್ಸಿನಲ್ಲಿ ಲೀನವಾಗಿದ್ದ ದೇವಿಯನ್ನು ನೋಡಿ ಅದು ಮೌನವಾಗಿ ಕುಳಿತುಕೊಂಡಿತು. ಸಿಂಹ ಕೂಡ ಪಾರ್ವತಿಯೊಂದಿಗೆ ತಪಸ್ಸು ಮಾಡಿತು. ದೇವಿಯು ತಪಸ್ಸಿನಿಂದ ಎದ್ದಾಗ ಆಕೆಯನ್ನು ತನ್ನ ಆಹಾರವನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಸಿಂಹ ಯೋಚಿಸಲು ಪ್ರಾರಂಭಿಸಿತು. ಅಷ್ಟರಲ್ಲಿ ಹಲವು ವರ್ಷಗಳು ಕಳೆದವು. ಆದರೆ ಸಿಂಹ ಮಾತ್ರ ತಾನು ಕುಳಿತ ಸ್ಥಳದಿಂದ ಎದ್ದೇಳಲಿಲ್ಲ. ಮತ್ತು ಆ ಸಿಂಹ ಕೂಡ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಕುಳಿತುಕೊಂಡಿತ್ತು. ಪಾರ್ವತಿ ದೇವಿಯ ತಪಸ್ಸನ್ನು ಪೂರ್ಣಗೊಳಿಸಿದ ನಂತರ ಶಿವನು ಕಾಣಿಸಿಕೊಂಡು ತಾಯಿ ಪಾರ್ವತಿಗೆ ಗೌರವರ್ಣ ಅಂದರೆ ಗೌರಿ ಎಂಬ ವರವನ್ನು ಕೊಟ್ಟನು. ಇದರ ನಂತರ ಪಾರ್ವತಿ ದೇವಿಯು ಗಂಗೆಯಲ್ಲಿ ಸ್ನಾನ ಮಾಡಲು ಹೋದಳು. ನಂತರ ಅವಳ ದೇಹದಿಂದ ಕೌಶಿಕಿ ಎಂದು ಕರೆಯಲ್ಪಡುವ ಗಾಢವಾದ ದೇವತೆ ಕಾಣಿಸಿಕೊಂಡಳು. ಗೌರವರ್ಣದ ಕಾರಣದಿಂದಾಗಿ ಪಾರ್ವತಿ ದೇವಿಯನ್ನು ಮಹಾಗೌರಿ ಎಂದು ಕರೆಯಲು ಪ್ರಾರಂಭವಾಯಿತು. ಸಿಂಹವು ಕೂಡ ತಪಸ್ಸಿನ ಫಲವನ್ನು ಪಡೆದುಕೊಂಡಿತು. ಪಾರ್ವತಿ ದೇವಿಯು ಸಿಂಹ ಸಹ ತಪಸ್ಸಿನಲ್ಲಿ ತನ್ನೊಂದಿಗೆ ಹಸಿವಿನಿಂದ ಕುಳಿತಿದ್ದನ್ನು ನೋಡಿದಳು. ಅಂತಹ ಪರಿಸ್ಥಿತಿಯಲ್ಲಿ ಅವಳು ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಳು. ಇದಕ್ಕೆ ಕಾರಣವೇನೆಂದರೆ ದೇವಿಯನ್ನು ವರ್ಷಗಳ ಕಾಲ ತಿನ್ನಲು ಕಾಯುತ್ತಿತ್ತು. ಹಸಿದ ಮತ್ತು ಬಾಯಾರಿದ ಹೊಟ್ಟೆಯಿಂದ ತಿನ್ನಲು ಧ್ಯಾನಿಸುತ್ತಿತ್ತು. ದೇವಿಯು ಅದನ್ನು ಸಿಂಹದ ತಪಸ್ಸು ಎಂದು ಒಪ್ಪಿಕೊಂಡಳು ಮತ್ತು ಅದನ್ನು ತನ್ನ ಸೇವೆಯಲ್ಲಿ ತೆಗೆದುಕೊಂಡಳು. ಹೀಗಾಗಿ ಅವಳು ಸಿಂಹವನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಳು. ಮತ್ತೊಂದು ದಂತಕಥೆಯೂ ಇದೆ. ಎರಡನೆಯ ದಂತಕಥೆಯು ಸ್ಕಂದ ಪುರಾಣದಲ್ಲಿ ಕಂಡುಬರುತ್ತದೆ. ಇದರ ಪ್ರಕಾರ ಶಿವ ಮತ್ತು ಮಾತಾ ಪಾರ್ವತಿಯವರ ಮಗನಾದ ಕಾರ್ತಿಕೇಯನು ತಾರಕ ಎಂಬ ರಾಕ್ಷಸನನ್ನು ಮತ್ತು ಅವನ ಇಬ್ಬರು ಸಹೋದರರಾದ ಸಿಂಮುಖಂ ಮತ್ತು ಸುರಪಾದಮಂನನ್ನು ದೇವಾಸುರ ಸಂಗ್ರಾಮದಲ್ಲಿ ಸೋಲಿಸಿದನು. ಸಿಂಮುಖಂನು ಕಾರ್ತಿಕೇಯನಿಗೆ ಕ್ಷಮೆಯಾಚಿಸಿದನು. ಆಗ ಕಾರ್ತಿಕೇಯನು ಆತನನ್ನು ಸಿಂಹವನ್ನಾಗಿ ಮಾಡಿ ತಾಯಿ ದುರ್ಗಾದೇವಿಯ ವಾಹನವಾಗುವ ಆಶೀರ್ವಾದವನ್ನು ಪಡೆದುಕೊಂಡನು. ದೇವಿಯನ್ನು ಎಲ್ಲ ರೀತಿಯಲ್ಲೂ ಬೇರೆ ಬೇರೆ ವಿಧದ ವಾಹನಗಳ ಮೇಲೆ ಕೂರಿಸಲಾಗಿದೆ. ದುರ್ಗೆಯಾಗಿ ನಾವು ಈಕೆಯನ್ನು ಸಿಂಹದ ಮೇಲೆ ಮತ್ತು ಪಾರ್ವತಿಯಾಗಿ ಹುಲಿಯ ಮೇಲೆ ನೋಡಬಹುದು. ಪಾರ್ವತಿಯ ಮಗ ಕಾರ್ತಿಕೇಯನಿಗೂ ಸ್ಕಂದ ಎಂಬ ಹೆಸರು ಇದೆ. ಆದ್ದರಿಂದ ಅವಳನ್ನು ಸ್ಕಂದಮಾತಾ ಎಂದು ಕರೆಯುತ್ತಾರೆ. ಕಾರ್ತಿಕೇಯನು ಕೂಡ ಹುಲಿಯ ಮೇಲೆ ಸವಾರಿ ಮಾಡುವುದನ್ನು ತೋರಿಸಲಾಗುತ್ತಿದೆ. ಕೂಷ್ಮಾಂಡ ದೇವತೆ ಮತ್ತು ಮಾತಾ ಚಂದ್ರಘಂಟ ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ. ಅಷ್ಟಮಿ ದಿನಗಳಲ್ಲಿ ಶೈಲಪುತ್ರಿ ಮತ್ತು ಮಹಾಗೌರಿ ವೃಷಭ ವಾಹನದಲ್ಲಿ ಸವಾರಿ ಮಾಡುತ್ತಾರೆ. ಮಾತಾ ಕಾಳರಾತ್ರಿಯಾಗಿ ಕತ್ತೆಯ ಮೇಲೆ ಸವಾರಿ ಮಾಡಿದರೆ ಮಾತಾ ಸಿದ್ಧಿದಾತ್ರಿಯಾಗಿ ಕಮಲದ ಮೇಲೆ ಸವಾರಿ ಮಾಡುತ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.